और आगे अंजुमन इस्लामिया की तरफ से आप तमाम को ईद उल फितर की खुलखुलूस मुबारकबाद पेश करता हूँ। अंजुमन इस्लामिया महकमे पुलिस का शुक्रिया अदा करते हैं कि हमेशा अंजुमन का साथ देते हुए लाइन गार्ड का बंदोबस्त करते हैं। अंजुमन इस्लामिया जिले के डिप्टी कमिश्नर साहब का शुक्रिया अदा करते हैं, वो हर हमेशा हमारा साथ देता है। आप सब लोगों को तकरीबन 30 दिन की मेहनत के साथ, इबादत के साथ, रोज़ों के साथ आज हम ईद मना रहे हैं। ये ईद घर में खुशी लाए और हर तरीके से हम लोग चैन के साथ जिंदगी गुजारने का मौका मिले। पवित्र रमजान दिನ ಎಲ್ಲ ನನ್ನ ಸಮಸ್ತ ಅಣ್ಣ ತಮ್ಮಂದಿರು ಕೂಡ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದೇವರು ಎಲ್ಲರೂ ಕೂಡ ಆರೋಗ್ಯ ಆಯುಷ್ಯ ನೆಮ್ಮದಿ ಸಿಗುವಂಥದ್ದು ದೇವರು ಕರುಣಿಸಲಿ ಅಂತ ಕೊಡ್ತಾ ಅವೆಲ್ಲರೂ ಕೂಡ ಕೋಲಾರ ಸೋದರತ್ವ ಸಮಾನತೆ ಸಹಬಾಳ್ವೆಗೆ ಹೆಸರುವಾದಂತಹ ಒಂದು ಕ್ಷೇತ್ರ. ಅದನ್ನು ನಾವೆಲ್ಲರೂ ಕೂಡ ಮುಂದಿನಲ್ಲಿ ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಕೌಲು ಸೌಹಾರ್ದತೆಗೆ ಹೆಚ್ಚು ಒತ್ತು ಕೊಟ್ಟು ಒಂದು ತಾಯಿ ಮಕ್ಕಳ ಥರ ಬಾಳುವಂಥದ್ದನ್ನು ನಾವೆಲ್ಲರೂ ರೂಢಿಸ್ಕೊಳ್ಳೋಣ. ಏನು ನಮ್ಮ ಹಿರಿಯರು ನಮಗೆ ಒಂದು ಸೌಹಾರ್ದತೆಯನ್ನು ಹೇಳಿಕೊಟ್ಟಿದ್ದಾರೆ, ಅದನ್ನು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇದೇ ರೀತಿಯಾದಂಥ ಒಂದು ಅಣ್ಣ ತಮ್ಮರ ರೀತಿಯಲ್ಲಿ ಬದುಕಲ್ಪೋಣ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಕಳೆದ ಒಂದು ತಿಂಗಳಿಂದ ಎಲ್ಲ ಮುಸಲ್ಮಾನ್ ಬಾಂಧವರು ಉಪವಾಸ ಇದ್ದು ಶ್ರದ್ಧೆಯಿಂದ ಪ್ರಾಮಾಣಿಕೆಯಿಂದ ಪ್ರತಿ ದಿವಸ ಐದು ಸಾರಿ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡಿ ಶಾಂತಿ ನೆಲೆಸಬೇಕು, ಸೌಹಾರ್ದತೆಯಿಂದ ಇರಬೇಕು. ಸಮಾಜದಲ್ಲಿ ಎಲ್ಲರೂ ಕೂಡ ಹಿಂದೂ ಮುಸಲ್ಮಾನರು ಎಲ್ಲ ಧರ್ಮದವರು ಕೂಡ ಅಣ್ಣ ತಮ್ಮನಲ್ಲಿ ಬಾಳಬೇಕು ಅಂತೇಳಿ ಸಾರ್ಥಕತೆ ಹಬ್ಬವನ್ನು ನಾವು ನೀವೆಲ್ಲರಲ್ಲಿ ಆಚರಣೆ ಮಾಡಲು ನಮಸ್ಕಾರ. ಒಂದು ತಿಂಗಳ ಕಾಲ ನಮ್ಮೆಲ್ಲ ಆತ್ಮೀಯ ಮುಸಲ್ಮಾನ್ ಬಾಂಧವರು ಉಪವಾಸ ಇದ್ದು ಡೈಲಿ 5 ಸಲ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಆರೋಗ್ಯವು ಚೆನ್ನಾಗಿರಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರಾ. ಆ ದೇವರು ಒಳ್ಳೆಯದಾಗಿರಬೇಕು ಅಂತ ದೇವರು ನಿಮ್ಮೆಲ್ಲ ಒಳ್ಳೆಯದಾಗಬೇಕು. ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯ, ನಮ್ಮ ಭಾರತ ದೇಶ, ಎಲ್ಲ ಈ ದೇಶದಲ್ಲಿ ಬಾಳುವಂತ ಎಲ್ಲ ನಾಗರಿಕರು ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ನೀವೆಲ್ಲೂ ಪ್ರಾರ್ಥನೆ ಮಾಡಿದ್ದೀರಾ ಅಂತ ತಿಳ್ಕೊಂಡು ಆ ದೇವರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ದೇವರಿಗೆ ನಮಸ್ಕರಿಸ್ತಾ ನಾನು ಮಾತಾಡಿದ್ದೀನಿ. ನಮಗೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಕಳೆದ 2.5 ವರ್ಷಗಳಿಂದ ಈ ಕೋವಿಡ್ ಸಮಸ್ಯೆನ ನಿಮ್ಮೆಲ್ಲ ಏನು ಸಂಕಷ್ಟ ಅನುಭವಿಸಿದ್ದೀರಿ, ಮುಂದಿನ ದಿವಸ ಆ ಭಗವಂತ ಅಂದರೆ ಆ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡಿ ಮುಂದಿನ ದಿವಸದಲ್ಲಿ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಬಹಳ ಮುಖ್ಯವಾಗಿ ನೆಮ್ಮದಿ, ಶಾಂತಿನ ಕೊಡಲಿ. ಈ ಕೋಲಾರ ಭಾಗದಲ್ಲಿ ಏನು ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದು ಭಾವಿಸಿದ್ರು, ಮುಂದಿನ ದಿನದಲ್ಲೂ ಕೂಡ ಹೀಗೆ ನಾವೆಲ್ಲ ಒಂದೇ ತಾಯಿ ಮಕ್ಕಳ ನಮ್ಮ ಸನ್ಮಾನ್ಯ ಕುಮಾರಣ್ಣವರ ಆಶಯದಂತೆ ಏನು ಸರ್ವಜನಾಂಗದ ಶಾಂತಿಯ ತೋಟವನ್ನು ಮಂತ್ರಾಲಯ ಯಾವಾಗಲೂ ಹೇಳ್ತಿರ್ತಾರೆ. ನಾವೆಲ್ಲ ಇನ್ನು ಮುಂದಕ್ಕೂ ಸಹ ಯಾವತ್ತಿಗೂ ಒಂದು ಒಳ್ಳೆ ರೀತಿಯಲ್ಲಿ ಅಣ್ಣ ತಮ್ಮಂದಿರಾದ ಒಂದೇ ತಾಯಿ ಮಕ್ಕಳ ಥರ ಬದುಕೋಣ ಅಂತ ಈ ಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದು ನಾನು ಮಾತನ್ನು ಎಲ್ಲರಿಗೂ ನಮಸ್ಕಾರ.